ನಮ್ಮ ಪ್ರೌಢಶಾಲೆ ವತಿಯಿಂದ ತರಗತಿ 8 ವಿಷಯ ಸಮಾಜ ವಿಜ್ಞಾನ. ನೇರ ಪ್ರಶ್ನೆಗೆ ಉತ್ತರ ಕೊಟ್ಟವರಿಗೆ 10 ಅಂಕ, ಪಾಸಿಂಗ್ ಪ್ರಶ್ನೆ ಉತ್ತರ ಕೊಟ್ಟವರಿಗೆ 5 ಅಂಕ. ತಂಡದ ಪರಿಚಯ: ತಂಡ 1, ತಂಡ 2, ತಂಡ 3, ತಂಡ 4. ಪಾಠದ ಹೆಸರು ಪೌರ ಮತ್ತು ಪೌರತ್ವ. ನೇರವಾದ ಪ್ರಶ್ನೆ ಮೊದಲನೇ ತಂಡಕ್ಕೆ: ಆಧುನಿಕ ಕಾಲದ ಪೌರತ್ವದ ಪರಿಕಲ್ಪನೆ ಯಾವ ಅರ್ಥವನ್ನು ಹೊಂದಿದೆ? ಆಧುನಿಕ ಕಾಲದ ಪೌರತ್ವದ ಪರಿಕಲ್ಪನೆ ಯಾವ ಅರ್ಥವನ್ನು ಹೊಂದಿರುತ್ತೆ ಅಂತ. ಸರಿಯಾದ ಉತ್ತರ ಅರ್ಥವನ್ನು ಹೊಂದಿರುತ್ತೆ. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಪೌರತ್ವ ಪಡೆಯುವ ವಿಧಾನಗಳನ್ನು ಹೆಸರಿಸಿ. ಪೌರತ್ವ ಪಡೆಯುವ ವಿಧಾನಗಳು ಯಾವುವು? ಅಧಿಕೃತ ಮತ್ತೆ ಸಹಜ ಪೌರತ್ವ. ಸರಿಯಾದ ಉತ್ತರ 10 ಅಂಕಗಳು. ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಪೌರತ್ವ ಪಡೆಯುವಲ್ಲಿ ಎಷ್ಟು ವಿಧಾನಗಳಿವೆ? ಎಷ್ಟು ವಿಧದ ಪೌರತ್ವ ಪಡೆಯಬಹುದು ಅಂತ. ಸರಿಯಾದ ಉತ್ತರ 10 ಅಂಕಗಳು. ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಫ್ರಾನ್ಸ್ ದೇಶದಲ್ಲಿರುವ ನಿರಂತರ ವಾಸದ ಅವಧಿ ಎಷ್ಟು? 10 ವರ್ಷಗಳು. ಸರಿಯಾದ ಉತ್ತರ 10 ವರ್ಷ. ಎಲ್ಲ ತಂಡಗಳು ಪಡೆದಿರುವ ಫಲಿತಾಂಶ: ತಂಡ 1 10 ಅಂಕ, ತಂಡ 2 10 ಅಂಕ, ತಂಡ 3 10 ಅಂಕ, ತಂಡ 4 10 ಅಂಕ. ಈಗ ಎರಡನೇ ಸುತ್ತು ಪ್ರಾರಂಭವಾಗಿದ್ದು, ಒಂದನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ? ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ. ಸರಿಯಾದ ಉತ್ತರ 10 ಅಂಕ. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಪೌರತ್ವದ ವಿಧಗಳು ಎಷ್ಟು? ಸರಿಯಾದ ಉತ್ತರ ಪೌರತ್ವದ ವಿಧಗಳು 2. ನೇರವಾದ ಪ್ರಶ್ನೆ: ಪೌರತ್ವ ಕಾಯ್ದೆಯನ್ನು ಪುನಃ ಹೆಸರಲ್ಲಿ ತಿದ್ದುಪಡಿ ಮಾಡಲಾಯಿತು? ಸರಿಯಾದ ಉತ್ತರ 10 ಅಂಕಗಳು. ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಪೌರತ್ವ ವಿಧಗಳನ್ನು ಹೆಸರಿಸಿ. ಸರಿಯಾದ ಉತ್ತರ 10 ಅಂಕಗಳು. ಈಗ ಎಲ್ಲ ತಂಡಗಳು ಪಡೆದಿರುವ ಫಲಿತಾಂಶ: ಮೊದಲನೇ ತಂಡ 10 ಅಂಕಗಳು, ಎರಡನೇ ತಂಡ 10 ಅಂಕಗಳು, ಮೂರನೇ ತಂಡ 10 ಅಂಕಗಳು, ನಾಲ್ಕನೇ ತಂಡ 10 ಅಂಕಗಳು. ಈಗ ಮೂರನೇ ಸುತ್ತು ಪ್ರಾರಂಭವಾಗಿದ್ದು, ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಅಮೆರಿಕದಲ್ಲಿ ಯಾವ ಪೌರತ್ವ? ಸರಿಯಾದ ಉತ್ತರ 10 ಅಂಕಗಳು. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ: ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳಲು ಎಷ್ಟು ವಿಧಾನಗಳಿವೆ? ಸರಿಯಾದ ಉತ್ತರ 10 ಅಂಕಗಳು. ನೇರವಾದ ಪ್ರಶ್ನೆ: ನಮ್ಮ ದೇಶದಲ್ಲಿ ಪರದೇಶ
ತಂಡದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ 10 ಅಂಕಗಳು. ತರಗತಿ ತಂಡಕ್ಕೆ ನೇರವಾದ ಪ್ರಶ್ನೆ. ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ 10 ಅಂಕಗಳು. ಈಗ ಎಲ್ಲ ತಂಡಗಳು ಪಡೆದಿರುವ ಫಲಿತಾಂಶ. ಮೊದಲನೇ ತಂಡ 10 ಅಂಕಗಳು, ಎರಡನೇ ತಂಡ 10 ಅಂಕಗಳು, ಮೂರನೇ ತಂಡ 10 ಅಂಕಗಳು, ನಾಲ್ಕನೇ ತಂಡ 10 ಅಂಕಗಳು. ಈಗ 4ನೇ ಸುತ್ತು ಪ್ರಾರಂಭವಾಗಿದ್ದು ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಏನೆಂದು ಕರೆಯಲಾಗುತ್ತಿತ್ತು? ಪ್ರಜೆಗಳು. ಸರಿಯಾದ ಉತ್ತರ 10 ಅಂಕಗಳು. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ನಾವು ಯಾವ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯಬಹುದು? ತಪ್ಪು ಉತ್ತರ. ಪಾಸ್ ಪ್ರಶ್ನೆ. ನಾವು ಯಾವ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯಬಹುದು? ತಪ್ಪು ಉತ್ತರ. ಪಾಸಿಂಗ್ ಪ್ರಶ್ನೆ. ನಾವು ಯಾವ ವಿಧಾನದ ಮೂಲಕ ಪೌರತ್ವವನ್ನು ಪಡೆಯಬಹುದು? ತಪ್ಪು ಉತ್ತರ. ಸರಿಯಾದ ಉತ್ತರ ಸಹಜೀಕೃತ. ಸಹಜೀಕೃತ ಪೌರತ್ವ. ಈಗ ಎಲ್ಲ ತಂಡಗಳು ಪಡೆದಿರುವ ಫಲಿತಾಂಶ. ಮೊದಲನೇ ತಂಡ 10 ಅಂಕಗಳು, ಎರಡನೇ ತಂಡ ಯಾವುದೇ ಅಂಕವಿಲ್ಲ, ಮೂರನೇ ತಂಡ ಯಾವುದೇ ಅಂಕವಿಲ್ಲ, ನಾಲ್ಕನೇ ತಂಡ ಯಾವುದೇ ಅಂಕವಿಲ್ಲ. ಒಟ್ಟು ಫಲಿತಾಂಶ. ಫಲಿತಾಂಶ ಕೇಳ. ಮೊದಲನೆಯ ತಂಡ 40 ಅಂಕಗಳನ್ನು ಪಡೆದು ಪ್ರಥಮ, 30 ಅಂಕಗಳನ್ನು ದ್ವಿತೀಯ, ಮೂರನೇ ತಂಡ ತೃತೀಯ, ನಾಲ್ಕನೇ ತಂಡ ತೃತೀಯ. ಇಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳಿಗೆಲ್ಲರೂ ಧನ್ಯವಾದಗಳು.